ಇವಾಗ ಚಂದಾಗಿ ಮೆಸೇಜ್ ಮಾಡಿದೆ ಅಂದ್ರೆ ನಿತ್ತಿ ಮಣ್ಣಗಳು ಹತ್ತದ ನಾನು ತಲೆಗೆ ಹಂಗೆ ಎಣ್ಣೆ ಹಚ್ಚಿದ್ರ ಹಿಂಗೆ ಮುಂಜಾನೆ ಕಿತ್ತು ಬರ್ತಾವ ಕೂದಲಗಳು. ಇವತ್ತಿನ ದಿನ ಪೂರಾ ಫುಲ್ ಲೇಸಿ ಆಗಿಬಿಟ್ಟದ, ಫುಲ್ ಲೇಸಿ ಆಗಿಬಿಟ್ಟು ಇವತ್ತಿನ ದಿನ. ಯಾಕಂದ್ರೆ ನಿಧಿ ಹಗಲ್ಕಾಯಿ ಪಾನಿಪುರಿ ಎಲ್ಲ ತಿಂದು ಮನುಷ್ಯಗ ಸೊಗಸೆ ಇಲ್ಲ, ಅದಕ್ಕೆ ಇವತ್ತಿಗೆ ಫುಲ್ ಲೇಸಿ. ಬರೀ ಟಿವಿ ಏನಮ್ಮ ಸಮಾಚಾರ? ಏನಿಲ್ಲ, ಸುಮ್ ಟಿವಿ ನೋಡು. ಟೀ ಪ್ಯಾಷನ್ ನೋಡ್ರಿ, ಪ್ಯಾಷನ್ ಟೀ ಆತದ, ಚಾ ಅವ್ರು ಊರಿಗೆ ಹೋದ್ರು. ಅದಕ್ಕೆ ಸದಾ ನಮ್ಮ ಮಳೆಯ ಕರ್ಸ್ಬೇಕು. ನಮ್ಮ ಮಳೆಯ ಕೆಳಗತ್ತೆ ಎಲ್ಲ ಕಾಮೆಂಟ್ ಮಾಡಿ ಈ ಮಳೆಯ ಬಂದಿಲ್ಲ ಏನಂತೇಳಿ. ಅವನು ಇನ್ನೂ ಎಕ್ಸಾಮ್ ಬರೆಯಕತ್ತಾನಂತ, ಎಕ್ಸಾಮ್ ನಡೆದವನು ಕಣಕತ್ತಾರ ಮಳೆ ಕಣಕತ್ತಾಡ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜ್ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೆ ಮನೆಯಿಂದ. ಗೈಸ್ ಇವಾಗ ಎದ್ದು ಜಳಕ ಮಾಡಿಕೊಂಡು ಮಧ್ಯಾಹ್ನ ಮಾಡಿನ ಸ್ನಾನ. ಯಾಕಪ್ಪ ಅಂದರೆ ಸ್ವಲ್ಪ ಸಿಕ್ಕಾಪಟ್ಟು ವರ್ಕ್ ಇತ್ತು ಬೆಳಗ್ಗೆಯಿಂದ. ಇಲ್ಲಿ ವ್ಲಾಗಿಂದದು ಭಾಳ ಕೆಟ್ಟ ಸ್ವಲ್ಪ ವರ್ಕ್ ಇತ್ತು, ಅದೇ ಕೆಲಸ ಮಾಡ್ತಾ ಇದ್ದೆ ನಾನು ಪೂರ ಶಿಸ್ತಾಗೆ. ಹೊರಗಡೆ ಸ್ವಲ್ಪ ಬಿಸಿಲ, ಒಂದು ಸೈಡ್ ಮಾಡ. ಇಲ್ಲ ಬಂದ್ರು ನಮ್ಮ ಶಂಕರವ. ಗೈಸ್ ಇವಾಗ ಇವ್ರು ಟಿವಿ ತಂದಿನಿ. ಟಿವಿ ಬೆಳಗ್ತಾನೆ ಇಲ್ಲ. ಬೆಳಗ್ಗೆಯಿಂದ ಚಲೋ ಮಾಡಿದ್ದು ಬಂದೇ ಮಾಡ್ತಲ್ಲ ಟಿವಿ. ಬರೇ ಟಿವಿ ಈಗ ಬರೇ ಟಿವಿ ನೋಡಕತ್ತಾರ. ಮುಂಜಾನೆ ಚಲೋ ಮಾಡಿದ್ದು ಇನ್ನೂ ಬಂದೇ ಮಾಡಿಲ್ಲ, ಅಷ್ಟು ನೋಡಕತ್ತಾರ ಟಿವಿ. ಅಂದರೂ ನನಗೂ ಮಜಾ ಬರಕತ್ತೀವಿ. ಹೌದು ಗೈಸ್, ನಮ್ಮ ಕೆಲಸ ಇರ್ತಾ ಸಿಕ್ಕಾಪಟ್ಟೆ, ಮತ್ತೇನು ವರ್ಕ್ ಇರ್ತಾವೆ ಕುಲ್ಲ ಅಂತ ಗೊತ್ತಿಲ್ಲ. ಗಾಯ್ಸ್ ನಿನ್ನೆದು ಹಗಲ್ಕಾಯಿ ತಿಂದು ಇನ್ನೂ ಬಾಯಿ ಕೈ ಆಗ್ಯದ. ಅದು ಏನು ಹೇಳ್ಬೇಕಪ್ಪ ಅಂದರೆ ಏನು ಹೇಳಕ್ಕೂ ಆಗಲ್ಲ. ನೈಟ್ ಊಟ ಮಾಡೋ ಮತ್ತೆ ಬರೀ ಅದೇ ನೆನಪು ಆಗ್ತದೆ. ಫುಲ್ ಬಾಯಿ ಹಿಂಗಾನಿಸ ಆಗ್ಯದ ಇತ್ತು ನನಗೆ. ಹಿಂಗಾನಿಸ ಫುಲ್ ಹಿಂಗಾನಿಸ. ನಮ್ಮ ಕ್ರೇಜಿ ಅವರಿಗೂ ತಿಳಿಸಿಬಿಟ್ಟೆ. ಟಿವಿ ನೋಡ್ತಾ ಇದೀವಿ ನಾವು. ಏನಪ್ಪ ಮೂವಿ ಹೆಸರಂದ್ರೆ ಒಲವೇ ಮಂದಾರ. ಮಸ್ತ್ ಇತ್ತು ಗೈಸ್ ಮೂವಿ, ಅದೇ ನೋಡ್ಕೊತಾ ಕೂತಿದ್ವಿ. ಜನರು ನೋಡಿ ಹಳೆಯಾಗಿರ್ತದ ಪಿಕ್ಚರ್, ಬಾ ಹಳಿ ಮೂವಿ ಅದು. ನಾನು ನೋಡಿದ್ದಿಲ್ಲ, ಬರೀ ಸಾಂಗ್ ಗೈಸ್, ಬರೀ ಸಾಂಗ್ ಕೇಳಿದ್ದೆ. ಬಟ್ ಇವತ್ತು ನಮ್ದು ನಾದಿನಿ ಅವ್ರು ಹೆಚ್ಚಿದ್ರು. ಗೈಸ್ ನಿಜ ಇವಾಗ ಮಳೆ ಬರೋ ವಾತಾವರಣ ಆಗ್ಯದ. ಮೋಡ ಕವಿದ ವಾತಾವರಣ ಅಂತ ಗೈಸ್. ಮಳೆ ಬರೋ ವಾತಾವರಣ ನೋಡ್ತಾರೆ ಆಗ್ಯದ. ಏನು ನಮ್ಮ ಸ್ವೀಟಿಗೆ ಹೊರಗೆ ಬಿಡ್ರಿ ಅಂತ ಕೂತಾಳೆ. ಈಗ ಹೊರಗಿಂದು ರೂಢ ಬಿದ್ದುಬಿಟ್ಟದ. ಈಗ ಹೊರಗೆ ಬಿಡ್ರಿ ಬಿಡಲ್ಲ ನೋಡಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಏನು ಮಾಡ್ಕೊ ಸ್ವೀಟಿ ಅಟ್ಯಾಕ್. ನಮ್ಮ ಅಕ್ಕ ಅವರು ಮತ್ತು ನಮ್ಮ ಅಕ್ಕನ ಮಗಳು ಊರಿಗೆ ಹೋದರು. ಇವಾಗ ನಮ್ಮ ಮಿನಿ ಮತ್ತು ನಮ್ಮ ಅಕ್ಕ ಊರಿಗೆ ಹೋದರು ನಿನ್ನೆ. ಅವ್ರೇನು ತೋರ್ಸೋದಾಗಿರಲಿಲ್ಲ ನಾನು ನಿನ್ನ ಬ್ಲಾಗ್. ಯಾಕಪ್ಪ ಅಂದ್ರೆ ಚಾಲೆಂಜ್ ಮಾಡೋ ಗದ್ದಲಾಗಿದ್ವಿ. ನಮ್ಮ ತಂಗಿ ಅದಾರ, ನಮ್ಮ ತಂಗಿ, ನಾನು, ನಮ್ಮ ಅವ್ರು ಅದಾರ. ಅವ್ರು ಊರಿಗೆ ಹೋದರು. ಅದಕ್ಕೆ ಸದಾ ನಮ್ಮ ಮಳೆಯ ಕರ್ಸ್ಬೇಕು. ನಮ್ಮ ಮಳೆಯ ಕೆಳಗತ್ತೆ ಎಲ್ಲ ಕಾಮೆಂಟ್ ಮಾಡಿ ಈ ಮಳೆಯ ಬಂದಿಲ್ಲ ಏನಂತೇಳಿ. ಅವನು ಇನ್ನೂ ಎಕ್ಸಾಮ್ ಬರೆಯಕತ್ತಾನಂತ, ಎಕ್ಸಾಮ್ ನಡೆದವನು. ಎಕ್ಸಾಮ್ ಬರೆಯಕತ್ತಾನ ಅವನಿಗೆ. ಅವ್ರು ಎಕ್ಸಾಮ್ ನಡೆದವ 1ನೇ ಕ್ಲಾಸ್ ಅನ್ನಂತ. ಇಂಗ್ಲೀಷ್ ಮೀಡಿಯಮ್ ಹಚ್ಚಾರ ಅವನಿಗೆ ಕ್ಲಾಸ. ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್ ಎಲ್ಲ ಅದಂತ ಹೇಳ್ತಾನವ. ಒಟ್ಟು ಕೊಡೋದು ಏನಂತಾರೆ ಕ್ಲಾಸ್ ಅದಾವಂತ ಅವನಿಗೆ. ಇದು ಎಕ್ಸಾಮ್ ಅದಾವಂತ. ಎಕ್ಸಾಮ್ ಸಲುವಾಗಿ ಅಲ್ಲಿ ಊರಾಗೆ ಅದಾನ. ನಮ್ಮ ಸ್ಯಾಟರ್ಡೆ ಮುಗಿತಾ ಸಂಡೇ ಬಾ ಅಂತ ಹೇಳೀನಿ. ಬಟ್ ಏನು ಮಾಡ್ತಾನೆ ಗೊತ್ತಿಲ್ಲ. ನೀವು ಕಾಮೆಂಟ್ ಮಾಡಕತ್ತೀರ, ಅದಷ್ಟು ನಿಮ್ಗೆ ಕ್ಲಾರಿಟಿ ಕೊಟ್ಟು ನಿಮ್ಗೆ ಹೇಳ್ಬೇಕಂತ ಕೇಳಾಕತ್ತೀನಿ. ನಿಮ್ಮ ಮಳೆ ಅಲ್ಲದಿಲ್ಲ ಕಾಮೆಂಟ್ ಮಳೆ ಬಂದಿಲ್ಲ ಅಂತ ಕಾಮೆಂಟ್ ಆಗಿದ್ದಿಲ್ಲ. ಅದರ ಸಲುವಾಗಿ ನಮ್ಮ ಮಳೆಯ ಬರ್ತಾನೆ. ಬಟ್ ಸ್ವಲ್ಪ ಒಂದು ಎಕ್ಸಾಮಲ್ಲಿ ಅಂತ ಕಲಿಯಕತ್ತದ. 2-3 ದಿನ ಮತ್ತೆ ಬರ್ತಾನೆ. ಬಂದು ಮತ್ತು ಅವನು ಓಡೋನೇ. ಅವ್ನು ನಿಂದ್ರಲ್ಲ, ಅವಾಗ ಕಂಟಿನ್ಯೂ ಆಗಿ ಅವನು ಬರೀ ಹೋಗೋದು ಬರೋದು ಬರೀ ಒಂಥದ್ದು ಕೆಲಸ ಅದ. ಲೆಟ್ಸ್ ಗೋ. ಬಡ ಅಂತೇಳಿ ಸಿಗ್ದು ಅಂದೆ ನಿಮಗೆ. ಬನ್ನಿ, ಒಂದು ಸ್ವಲ್ಪ ವರ್ಕ್ ಅದ, ಶಾರ್ಟ್ ಗೈಸ್. ಒಂದು ಸ್ವಲ್ಪ ಟೀ ಟೈಮ್. ಟೀ ಅಲ್ಲ, ಚಾ ಟೈಮ್ ಇದು. ಏನು ಮಾಡತ್ತೀನಿ? ನಾನು ಟೀ ಕುಡಿಯಕತ್ತೀನಿ. ಟೀ ಪ್ಯಾಷನ್ ನೋಡ್ರಿ, ಪ್ಯಾಷನ್ ಟೀ ಆತದ, ಚಾ ಮಸ್ತ್. ಒಂದು ಸ್ವಲ್ಪ ಚಾಯ್ ಮತ್ತೊಂದಿಷ್ಟು ಟೋಸ್ಟ್ ತಿನ್ನಬೇಕು ಇನ್ನುವ. ಗೈಸ್ ಫೈನಲಿ ಶಿಸ್ತಾಗಿ ಒಂದು ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ಇವಾಗ ಸಂಜೆ ನಾವು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ನೈಟ್ ಸ್ಟಾರ್ಟ್ ಮಾಡಕತ್ತೀನಿ. ನಮ್ಮ ಪಾರ್ಟ್ನರ್ ಅಂದರೆ ನಮ್ಮ ಮೇಡಮ
ಏನೋ ನಡೆಸ್ಯಾರ ಸಮಥಿಂಗ್ ವೆಂಟ್ ರಾಂಗ್. ಸಮಥಿಂಗ್ ಅಂಡ್ ರಾಂಗ್ ಅಲ್ಲ, ರೊಟ್ಟಿ ಅದು. ರೊಟ್ಟಿನೇ ಮಾಡತ್ತೀವಿ, ಅದೇ ಸಮಥಿಂಗ್ ವೆಂಟ್ ರಾಂಗ್. ಗೈಸ್ ಇವಾಗ ಒಂದು ಸ್ವಲ್ಪ ಶಿಸ್ತು, ಒಂದು ಸ್ವಲ್ಪ ತಲೆಗೆ ಮಸಾಜ್ ಮಾಡಬೇಕು ನಮ್ಮ ಮೇಡಮ್ ಅವರಿಗೆ. ಇಲ್ಲಿ ನೋಡ್ರಿ ತಲೆ ಐತಲ್ಲ ಒಜ್ಜೆಗೆದಂತ ಅವ್ರಿಗೆ ಒಂದು ಸ್ವಲ್ಪ ಮಸಾಜ್ ಮಾಡ್ಬೇಕಂತ. ಸೊ ಇವಾಗ ಒಂದು ಸ್ವಲ್ಪ ಎಣ್ಣೆಗೆ ಕಾಸ್ತೀನಿ ಗೈಸ್. ಒಂದು ಮಾರ್ನಿಂಗೇ ಹೇಳಿ ನಾನು ತಲೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಂತ ಹೇಳಿ, ಬಟ್ ಅವ್ರಿನ್ನ ಏನು ಮನ್ನಿ ಮೆಹಂದಿ ಹಚ್ದಂಗೆ ಮಾಡ್ತಾರೇನು ಯಾರಿಗೆ ಗೊತ್ತು. ಮೆಹಂದಿ ಕಲಿಸಿಟ್ಟಿದ್ದೆ ಹಾಸ್ತೀನಿ ಅಂತೇಳಿ ಆಯ್ತು. ಆಮೇಲೆ ಮಲ್ಕೊಂಡ್ಬಿಟ್ರು. ಈಗನೂ ನೈಟ್ ಆಗಿ ಅದು ಮಾರ್ನಿಂಗ್ ಸುತ್ತ ಹೇಳಿದೆ, ಏನಾಗ್ತದೋ ಗೊತ್ತಿಲ್ಲ. ನಮ್ಮ ಕ್ರೇಜಿಯವ್ರು ಹಚ್ಚಿದ್ರಂದ್ರೆ ಅವ್ರ ಹೆಂಡತಿ ಪುಣ್ಯ ಬರ್ತದೆ. ನಾಚಿಕೆ ಮಾನ ಮರ್ಯಾದೆನೋ ಅದನ್ನು ತನಗೆ ತಾನೇ ಪುಣ್ಯ ಬರ್ಸ್ಕೊಳ್ಳೋದು ಒಟ್ಟ. ಮುಂದಿನ ಜನ್ಮದಾನ ಹೇಳ್ತೀಗಿಲ್ಲ ಇಲ್ಲ, ಈ ಜನ್ಮ ಹೇಳ್ತೀವಿ. ಹಾಗೆ ನಾನು ಸ್ವಲ್ಪ ಮಾಡ್ಕೋಬೇಕು ತಲೆ ಮಸಾಜ್. ಅಂದರೆ ಕೂದಲ ಹೇರ್ ಸ್ವಲ್ಪ ಸಣ್ಣ ಇವಲ್ಲ, ಎಣ್ಣೆ ಹಚ್ಚಿಲ್ಲ, ಕಟಿಂಗ್ ಮಾಡ್ತಾ ಅನಿಸ್ತಾ ಇದ್ದು. ಸೊ ಇವಾಗ ಸ್ವಲ್ಪ ಹಚ್ಕೊಂಡು ನಾವು ಸ್ವಲ್ಪ ಮಸಾಜ್ ಮಾಡ್ಕೋಬೇಕಂತ ಪ್ಲ್ಯಾನ್ ಆಗಿದ್ದೀವಿ. ಲೆಟ್ಸ್ ಗೋ ಮಾಡ್ಕೊಳ್ಳೋ ಬನ್ನಿ. ಟಿವಿ ಅಂತೂ ಬೆಳಗ್ಗೆಯಿಂದ ಸ್ಟಾರ್ಟ್ ಇದೆ. ಸ್ಟಾರ್ಟೇ ಆದ. ಯಾವಾಗ ಅಪ್ಪಾಗತ್ತು ಗೊತ್ತಿಲ್ಲ. ಇವತ್ತು ಆಫ್ ಮಾಡ್ತೀರಾ ನೀವು? ನಾಳೆ ಬೆಳಗ್ಗೆ ತನ ಅಷ್ಟೇ ಇರ್ತದೆ ನಮಗೆ ನಿದ್ದೆ ಬರತ್ತಾನ. ಏನು ಮಾಡೋದು ಗಾಯ್ಸ್, ಟಿವಿದಾಗ ಚಂದ ಯೂಟ್ಯೂಬಿಗೆ ಹತ್ತದ. ಅದ್ರೊಳಗೆ ನೋಡೋಕತ್ತ ಕುಂತು ಬಿಟ್ಟಿವಿ ನಾವು ನಮ್ಮ ಕಾವ್ಯ ಇಬ್ಬರೇ ಸೇರಿ. ನಮ್ಮ ತಂಗಿ ಮೂವಿ ನೋಡ್ಕೊಂತ ಕುಂತಾರೆ. ಮೂವಿ ನೋಡ್ತಾ ಮೂವಿ ಹಚ್ಕೊಳ್ಳೋದು, ಮೂವಿ ಹಚ್ಕೊಂಡು ಕೂತ್ಬಿಡೋದು. ಬರೇ ಮೂವಿ ನೋಡ್ಕೊಂಡು ಕುಂತ್ಬಿಡ್ತಾರೆ. ಬೆಳಗ್ಗೆ ಸ್ಟಾರ್ಟ್ ಆಗಿದೆ. ಇವಾಗ ವ್ಲಾಗ್ಗಳಂತೂ ಬರೀ ಟಿ ವಿ ಒಳಗೆ ನೋಡಕತ್ತಾರ. ಬರೀ ಟಿ ವಿ ಒಳಗೆ ಸ್ಟಾರ್ಟ್ ಆಗ್ಯಾವ ವ್ಲಾಗ್ಗಳು. ಒಂದು ಅದಲ್ಲ ಫೋನ್ ಒಳಗೆ ಮೊದಲು ಎಷ್ಟು ಫೋನ್ ನೋಡ್ತಿದ್ವಿ ಅಂದ್ರೆ ಸಿಕ್ಕಾಪಟ್ಟೆ ಫೋನ್ ನೋಡ್ತಿದ್ವಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಫೋನ್ ನೋಡ್ತಿದ್ವಿ, ಸಿಕ್ಕಾಪಟ್ಟೆ. ಇವಾಗಂತೂ ಫೋನೇ ಬಿಟ್ಬಿಟ್ಟಿವಿ, ಪೂರಾ ಫೋನೇ ಇಲ್ಲ. ಜಸ್ಟ್ ವಿಡಿಯೋ ಶೂಟ್ ಮಾಡ್ತೀನಿ, ಎಡಿಟ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ, ಅಷ್ಟೇ ಫೋನ್. ಓನ್ಲಿ ಟಿ ವಿ, ಬರೀ ಟಿ ವಿ. ಅದರೊಳಗೆ ರೀಲ್ಸ್ ನೋಡ್ತೀವಿ, ಅದರೊಳಗೆ ಬ್ಲಾಗ್ ನೋಡ್ತೀವಿ, ಅದರೊಳಗೆ ಮೂವಿ ನೋಡ್ತೀವಿ, ಬೇಕಾದ ನೋಡ್ತೀವಿ. ಜಿಯೋ ಹಾಟ್ಸ್ಟಾರ್, ಜಿಯೋ ಸಿನಿಮಾ ಎಲ್ಲ ಫ್ರೀ. ನಾಳೆ RCB ಮ್ಯಾಚ್ 7 ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರೂ RCB ಮ್ಯಾಚ್ ನೋಡಿ, ನಾವು ನೋಡ್ತೀವಿ ನಾಳೆ. ಇವಾಗ ಆಯ್ತಲ್ಲ ಒಂದು ಸ್ವಲ್ಪ ಶಿಸ್ತು, ಸ್ವಲ್ಪ ಊಟ ಮಾಡಿದ್ವಿ. ಊಟ ಮಾಡಿಬಿಟ್ಟು ಅವ್ರ ತಲೆಗೆ ಶಿಸ್ತು ಒಂದು ಸ್ವಲ್ಪ ಮಸಾಜ್ ಮಾಡ್ಬೇಕಂತ ಹೇಳ್ಯಾರ. ಎಣ್ಣೆ ಕಾಯಿಸಿ ಇತ್ತಲ್ಲ ಶಿಸ್ತು ಒಂದು ಸ್ವಲ್ಪ ಅವ್ರಿಗೆ ಮಸಾಜ್ ಮಾಡ್ತೀನಿ. ನಾನು ಒಂದು ಸ್ವಲ್ಪ ತಲೆ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡ್ಕೊಂಡ್ಬಿಟ್ಟು ಶಿಸ್ತು ಮಾಡ್ಕೊಳ್ಳೋದೇ ಕೆಲಸ, ಮತ್ತೇನಿಲ್ಲ. ಇವತ್ತಿನ ದಿನ ಫುಲ್ ಲೇಜಿ ಆಗಿಬಿಟ್ಟದ. ಇವತ್ತಿನ ದಿನ ಫುಲ್ ನಾವು. ಯಾಕಂದ್ರೆ ನಿಧಿ ಹಗಲ್ಕಾಯಿ ಪಾನಿಪುರಿ ಎಲ್ಲ ತಿಂದು ಮನುಷ್ಯಗ ಸೊಗಸೇ ಇಲ್ಲ. ಅದಕ್ಕೆ ಇವತ್ತು ಫುಲ್ ಲೇಜಿ. ಮಕ್ಕಳದ ಟಿವಿ ನೋಡೋದು, ಮಕ್ಕಳದ ತಿನ್ನೋದು, ಮಕ್ಕಳದ ತಿನ್ನೋದು. ಹೌದು ಗೈಸ್, ಒಂಥರ ಮನುಷ್ಯ ಅಂದ್ರೆ ನಾ ಅದು ತಿಂದೇನು ಲೇಜಿ ಅಂತಲ್ಲ. ಇವತ್ತಿನ ದಿನ ಫುಲ್ ಲೇಜಿಯಾಗಿ ಹೋಯ್ತು. ನಾನೇ ಅವ್ರಿಗೆ ರೀಲ್ಸ್ ಮಾಡಮ್ಮ ಅಂತೇಳಿ ನೀವು ಬೆಳಗ್ಗೆಯಿಂದ ಹೇಳತ್ತೀನಿ, ರೀಲ್ಸ್ ಮಾಡಮ್ಮ ಶಾರ್ಟ್ಸ್ ಮಾಡಮ್ಮ ಅಂತ ಹೇಳಿದ್ರೆ ಒಂದಕ್ಕೂ ರೆಡಿಯಾಗಿಲ್ಲ ಅವರು. ಇವಾಗ ಒಂದು ಯಾವ್ದಾರು ಟೇಕ್ ತೊಗೋಬೇಕು, ನಾಳೆ ಬೆಳಗ್ಗೆ ಆಗಬೇಕಲ್ಲ. ಸೊ ಅದ್ರ ಸಲುವಾಗಿ ನಾನು ಒಂದೇ ದಿನ ಅಷ್ಟು ಮಾಡಿಡಮ್ಮಂತೀನಿ. ಅವರಿಲ್ಲ, ಡೈಲಿ ಮಾಡ್ಕೊತ ಹೋಗಂತಾರೆ. ಒಂದಿನ ರೀಲ್ಸ್ ಮಾಡಕತ್ತೀವಿ ಅಂದ್ರೆ ಒಂದು 4 ಇಲ್ಲ 3 ಅಷ್ಟೇ. ಒಂದು 4 ಇಲ್ಲ 3 ವಿಡಿಯೋ ಮಾಡಿರ್ತೀವಿ, ಅವೇ ಹಾಕಿರ್ತೀವಿ, ಆಯಿತು. ಆಮೇಲೆ ಮತ್ತೆ ಅವು ಮುಗಿನ ಮತ್ತೆ ಮಾಡೋಣ. ನಾನು ಹಂಗಿಲ್ಲ, ಒಮ್ಮೆಲೆ ಭಾಳ ಮಾಡಿಟ್ಬಿಡ್ತಿದ್ದೆ. ನಾನು ಅವಾಗ ಒಂದೊಂದು ಶೆಡ್ಯೂಲ್ ಮಾಡ್ಕೊತ ಹೋಗ್ಬಿಡ್ತಿದ್ದೆ. ಬಟ್ ಇವಾಗ ಡೈಲಿ ಮಾಡಕತ್ತಾರ. ಲೆಟ್ಸ್ ಗೋ ಗೈಸ್. ಶಿಸ್ತು ಒಂದು ಸ್ವಲ್ಪ ಊಟ ಮಾಡ್ತೀವಿ, ತೊಗೊಳ್ಳೋಣ. ಊಟ ಮಾಡಿಬಿಟ್ಟು ಸಿಗ್ತೀವಿ ಗೈಸ್. ಶಿಸ್ತು ಒಂದು ಸ್ವಲ್ಪ ಊಟ ಮಾಡಿಬಿಟ್ಟು ಇವಾಗ ಸ್ವಲ್ಪ ರೆಡಿ ಆಗಿನಿ. ಯಾಕಪ್ಪ ಅಂದರೆ ನಾವು ಮೇಡಮ್ ಅವ್ರಿಗೆ ತಲೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಲೇಬೇಕು ಅಂತ. ಸೊ ಮಾಡುವ ಬನ್ನಿ. ಇವಾಗ ಇಲ್ಲೈತಲ್ಲ ಎಣ್ಣೆ ಕಾಯಿಸ್ದೆ, ಇಲ್ಲೊಂದು ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡೆ, ಅದನ್ನು ತೊಗೊಂಡು ಹೋಗ್ಬೇಕು. ಇವಾಗ ನಮ್ಮ ತಂಗಿ ಇನ್ನೂ ಟಿ ವಿ ನೋಡಕತ್ತ. ಬರೀ ಟಿ ವಿ. ಏನಮ್ಮ ಸಮಾಚಾರ? ಬನ್ನಿ ಗೈಸ್ ಹೋಗುವ. ಸ್ವಲ್ಪ ಎಣ್ಣೆ ತೊಗೊಂಬರ್ತೀನಿ ಬನ್ನಿ. ಎಣ್ಣೆ ತೊಗೊಂಡ್ಬಿಟ್ಟು ಶಿಸ್ತಾಗೆ ತಲೆಗೆ ಮಸಾಜ್ ಮಾಡುವ. ಇವಾಗ ಕ್ಯಾಮ್ರಾಮ್ಯಾನ ನಮ್ಮ ತಂಗಿ ಹತ್ರ ಸ್ವೀಟಿಗೆ ಎಷ್ಟು ಸ್ನಾನ ಮಾಡಿಸ್ತಾರೆ ಅಷ್ಟೇ, ಏನು ಮಾಡಿಸಿದ್ರೆ ಅಷ್ಟೇ. ಹೋಗೋದು ಒದ್ದಾಡೋದು ಬರೋದು. ಹೊತ್ಕೊಳಕತ್ತಿಲ್ಲ ಗೈಸ್. ಯಾಕಪ್ಪ ಅಂದ್ರೆ ಹೊತ್ಕೊಂಡಷ್ಟು ತೆಳ್ಳಗಾಗ್ತಾವಂತ. ಸ್ವಲ್ಪ ಸಣ್ಣ ಮಾಡಿಟ್ಟಿರ್ತೀರಿ. ಜೀವ ನೆನೆಸ್ದಾಗಟ್ಟೆ ಸ್ವಲ್ಪ ಏನು ಜೀವ ನೆನೆಸ್ತಾರೆ. ಲೆಟ್ಸ್ ಗೋ ಗೈಸ್. ತೊಗೊಂಬರ್ತೀನಿ ಬನ್ನಿ ಎಣ್ಣೆ ಗೈಸ್. ನಮ್ಮ ಮೇಡಮ್ ಅವರಿಗೆ
ತೆರಿಗೆ ಎಣ್ಣೆ ಹಚ್ಬೇಕಂತ ಹೇಳಿ ಕಾಸು ನೀವು ಫುಲ್ ಗರಂ ಅದ ಗೈಸ್ ಫುಲ್ ತಬಡ್ ಗರಂ ಸ್ವಲ್ಪ ಪಾಲಿಶ್ ಹಚ್ಚಪ್ಪ ಇಲ್ಲಿ ಹಾಕ್ಬೇಕೇನು ಫೈಲ್ ಕ್ಲಿಪ್ ಬಿಚ್ಚು ಏನ್ ಮಾಡೋದು ಗೈಸ್ ಹೆಂಡತಿಗೆ ಶಿಸ್ತು ಒಂದು ಸ್ವಲ್ಪ ಏನಂತಾರ ಮಸಾಜ್ ಮಾಡ್ತೀನಿ ತೆಲಿಗೆ ತೋಬಡ ನಾವು ಏನ್ರಿ ನೀವು ಕೂದಲ ಕೆಂಪು ಹೋಗ್ಯಾವಲ್ಲ ಕೆಮ್ಮತ್ತ ಮೆಂದಿ ಹಚ್ಚಿಲ್ಲ ನಾನು ಕೆಂಪನ್ ಮನಿ ಗೈಸ್ ಇವಾಗ ಶಿಸ್ತು ಮಸಾಜ್ ಮಾಡಮಂತ ನನ್ ನಿಜ ಹೇಳಕಂದ್ರ ಇವಾಗ ಚಂದಾಗಿ ಮಸಾಜ್ ಮಾಡ್ದೆ ಅಂದ್ರೆ ನಿತ್ತಿ ಮಣ್ಣಗಳು ಹತ್ತದ ನಾ ಮಸಾಜ್ ಮಾಡಕತ್ತೀವಿ ಹೆಂಗ ಅನ್ಸೋದು ಅದೇ ಚಂದ ಅನ್ಸಕ ನಾ ಚಂದ ನಿನಗೂ ಹಚ್ಚಲಿ ಹೌದು ಮತ್ತು ನನ್ನ ಕೂದಲಿಗೂ ಸ್ವಲ್ಪ ಮಸಾಜ್ ಮಾಡಬೇಕು ಎಷ್ಟು ದಿನ ಆಯ್ತು ನಾ ಕಟಿಂಗ್ ಮಾಡ್ಸೋ ಬಂದಾಗ ಯಾವತ್ತೇ ಎಣ್ಣೆ ಹಚ್ಚದ ಅದ್ರಾಗಿನ ಎಣ್ಣೆ ಹಚ್ಚಿ ಇಲ್ಲ ಮೊನ್ನೆ ಇದಕ್ಕೆ ಹಚ್ಚಿನಿ ಗೈಸ್ ಯುಗಾದಿಗೆ ಹಚ್ಚಿನಿ ಅದು ಬಿಟ್ಟರೆ ಮತ್ತೆ ವಾಪಸ್ ಎಣ್ಣೆನೇ ಹಚ್ಚಿಲ್ಲ ನಾನು ಮೊದಲಿದ್ದು ಹೇಳ್ತಿದ್ದೆ ಸ್ವಲ್ಪ ತಿಳಿ ಎಣ್ಣೆ ಹಚ್ಕೊಂಡು ಒಂದಿನ ನೈಟ್ ಎಲ್ಲ ನೆನೆಸ್ತಾರೆ ಚಂದಾಗೆ ಭಾರಿ ಚಂದ ಅನಿಸ್ತದ ಕೂದಲ ಅಂತ ಹೇಳಿದ್ರೆ ಇವ್ರು ಏನಂತಾರಂದ್ರ ತಲೆಗೆ ಹಂಗೆ ಎಣ್ಣೆ ಹಚ್ಚಿದ್ರ ಈಗ ಮುಂಜಾನೆ ಕಿತ್ತು ಬರ್ತಾವ ಕೂದಲಗಳು ಈಗ ಏನ್ರಿ ಅದನ್ನ ತಿಳ್ಕೊಂಡ್ರ ನಂದು ಕೂದ್ಲ ಅದಾವಲ್ಲ ನಾ 1-2 ಸತಿ ಹಚ್ಚಿನಿ ತಲೆಗೆ ಜಾಸ್ತಿ ಎಣ್ಣೆ ಹಚ್ಕೊಂಡ್ ಮುಕ್ಕೊಂಡಂತಿಕೋ ಮಾರ್ನಿಂಗ್ ಹಿಂಗ್ ಮಾಡಿ ಬರೇ ಹಿಂಗ್ ಮಾಡಿದ್ರೇನೆ ಕೈಯಾಗಿ ಕೂಗ್ಲ ಬರ್ತಿದ್ದು ಅದಕ್ಕೆ ನಾನು ಎಣ್ಣೆ ಹಚ್ಕೊಂಡ್ ನೈಟ್ ಎಲ್ಲ ಬಿಡ್ತಿದ್ದಿಲ್ಲ ಹಚ್ಕೋತಿದ್ದೆ ಬಟ್ 2 ತಾಸು ಬಿಟ್ಟು ಮತ್ತೆ ಆಮೇಲೆ ತಲೆ ತಕೊಂಡ್ಬಿಡ್ತಿದ್ದೆ ಬಟ್ ಇವತ್ತು ಹಚ್ಕೊಳಕತ್ತೀನಿ ಭಾಳ ದಿನ ಆಯ್ತು ನಾ ಏನು ಹೇರ್ ಸ್ಟೈಲ್ ಅಪ್ಪ ನನಗೆ ಸ್ವಲ್ಪ ಲಾಂಗ್ ಹೇರ್ಸ್ ಇದ್ರೆ ಚಂದ ಇಷ್ಟ ಆಗುತ್ತೆ ಹೇರ್ ಸ್ವಲ್ಪ ಎಷ್ಟ ಆಗುತ್ತನು ಕಟಿಂಗ್ ಮಾಡ್ತ ಸುಮ್ಮ ಹೆಬ್ಬುಲಿ ಹೆಬ್ಬುಲಿ ನಾನು ನಮ್ಮ ಸ್ವೀಟಿಗೆ ನಮ್ಮದು ಚಂದ ಕಂಫರ್ಟೇಬಲ್ ಆಗಿ ಕುಂದ್ರಲಾಕ ಬಿಡಲ್ಲ ಅಂತ ಒಳ ಹಾಕಿವಿ ಒದರಾಗ್ತಾವಳು ಅಂದ್ರೆ ನಾವು ಎಲ್ಲಿರ್ತೀವಿ ಅಲ್ಲಿ ಬೇಕೇ ಹಾಕಿ ಹಾಗೆ ಇರಲೇಬೇಕು ನಾವು ಎಲ್ಲಿರ್ತೀವಿ ಅಲ್ಲಿ ನನಗೆ ಅಷ್ಟೊಂದೇನು ಬರಲ್ಲ ನಿಜ ಹೇಳ್ಬೇಕಂದ್ರೆ ನಾನು ಹಚ್ಚದವಲ್ಲ ಫಸ್ಟ್ ಟೈಮ್ ಇವರು ತಲೆ ಹಚ್ಚೋಲ್ಲ ಕೂತಿದ್ದು ನಾನು ಫಸ್ಟ್ ಟೈಮ್ ಇವನ್ ಕೈಲಿ ಹಚ್ಕೊಳಕತ್ತೀನಿ ಇಂಥ ಹುಚ್ಚು ಚಾಟ ಮಾಡ್ಬೇಡ ತಲೆಗೆ ಹಚ್ಚು ಅದೇ ಮಾರಿ ಇನ್ನ ಆಮೇಲೆ ಹಚ್ಚಲಕ್ಕ ಬಂದಕ್ಕೆ ಹಿಂಗ್ ರಪ್ ಹತ್ ಬಿಡದ ಸೀದಾ ಹಚ್ತಾರ ಹೀರೋಣಿ ಗೈಸ್ ನಾನು ಎಣ್ಣೆ ಹಚ್ಕೋಬೇಕಂತ ಮಾಡಿದ್ದೆ ಬಟ್ ಇವಾಗ ನೈಟ್ ಎಣ್ಣೆ ಹಚ್ಕೊಂಡ್ರೆ ನಾನು ಕಂಫರ್ಟೇಬಲ್ ಆಗಿ ಮಲ್ಕೊಳಕ್ಕಾಗಲ್ಲ ಸೊ ನನಗೆ ಬೆಡ್ ನಾನು ಎಷ್ಟು ಖುಷಿಯಿಂದ ನಿಂತಾರ ನೋಡ್ರಿ ಖುಷಿಯಿಂದ ಕಣಕತ್ತಾರ ಮನೆ ಕಣಕತ್ತಾಳ್ರಿ ಇವ್ರು ಎಣ್ಣೆ ಹಚ್ಚಿದ್ರೆ ಕೂದಲು ಉದುರ್ತಾವಂತ ನಿಮಗೆ ಕೌಂಟ್ ಆದಿವಾಸಿ ಎಣ್ಣೆ ಹಚ್ಬೇಕು ನಿಮಗೆ ಗೈಸ್ ಇವಾಗ ಶಿಸ್ತು ಒಂದು ಸ್ವಲ್ಪ ನಾನು ಸ್ವಲ್ಪ ಹಚ್ಕೊಂಡಿರಿ ಸ್ವಲ್ಪ ನಾನು ಜಾಸ್ತಿ ಹಚ್ಚು ಕಂಫರ್ಟೇಬಲ್ ಇದ್ದೇ ಹತ್ತದಾಗಲ್ಲ ಬೇಡ 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 ಸರಿ ಮೊಸಡಿ ತೋರಿಸಿ ಮೊಸಡಿ ಇವು ಹೇರ್ಸ್ ಕೇರ್ ಮಾಡಕ್ ಗೊತ್ತಿಲ್ಲ ಫೇಸ್ ಕೇರ್ ಮಾಡಕ್ ಗೊತ್ತಿಲ್ಲ ಡೈಲಾಗ್ ಹೋಗಿಬಿಡನೆ ಏನು ಗೊತ್ತಿಲ್ಲ ನಂಗೆಲ್ಲ ಗೊತ್ತು ಗೈಸ್ ನಾವು ಬಟ್ ಬರೇ ತಿನ್ನೋದು ತಿರುಗಾದು ತಿನ್ನೋದು ಬೀಳೋದು ಬನ್ನಿ ಒಂದು ಸ್ವಲ್ಪ ಏನಾದ್ರು ಟಿವಿ ನೋಡುವ ನಮ್ಮ ಬ್ಲಾಗಿ ನೋಡುವ ಟಿವಿ ನೋಡೋಕೆ ಸ್ಟಾರ್ಟ್ ಮಾಡಿರಿ ಒಂದು ಬೆಳಗ್ಗೆ ಮನೆಗೆ ಆಯ್ತು ಒಂದು ಸ್ವಲ್ಪ ಏನಾದ್ರು ಒಂದು ಫೋನಿಗೆ ನೋಡೋವಂಥ ಟಿವಿಗೆ ನೋಡೋವಂಥ ವ್ಲಾಗ್ ಕಡೆ ಅಂತೂ ವ್ಲಾಗ್ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ನೋಡೋದಕ್ಕೆ ಆಗಲ್ಲ ಟೈಮ್ ಟು ಟೈಮ್ ಕಂಟೆಂಟ್ ಭಾಳ ಇದಾವೆ ಶೂಟ್ ಮಾಡ್ಬೇಕಂತ ಭಾಳ ಪ್ಲಾನ್ ಆಗಿದೆ ಒಟ್ಟ ಏನು ಶೂಟ್ ಮಾಡೋದಾಗಿಲ್ಲ ಯಾವುದೇ ಥರ ವಿಡಿಯೋನು ಮಾಡೋಕ್ಕಾಗಲಿಲ್ಲ ನಾನು ಅನ್ಕೊಂಡಿದ್ದೆ ಬೇರೆ ಒಂದು ಏನೋ ಪ್ಲಾನ್ ಆಗಿದೆ ಇವ್ರು ಸುಮ್ಮನೆ ಡೈಲಿ ಬ್ಲಾಗ್ ಮಾಡೋದು ನಾನು ಸೊ ಒಂದೊಂದಲ್ಲ ಕಂಟಿನ್ಯೂ ಚಾಲೆಂಜ್ ಯಾವಾಗ ಒಂದೊಂದು ಅದಾವ ಬರೀ ಚಾಲೆಂಜ್ ನಮ್ಮ ಚಾನಲ್ ಎಲ್ಲ ಥರ ಇದಾವೆ ಇದೇ ಒಂದು ಪರ್ಟಿಕ್ಯುಲರ್ ಬರೀ ಚಾಲೆಂಜ್ ಮಾಡ್ಕೊತಿದ್ದೆ ಬರೀ ಅವೆಲ್ಲ ಅಲ್ಲಿ ಕೂತ್ ನೀವು ಹೋದ್ರೆ ಇಲ್ಲಿ ನಾವು ಹೋದಿರ್ತೀನಿ ಏನು ಕೊರತೆ ಇರಲ್ಲ ಎಲ್ಲ ಥರದ ಬ್ಲಾಗ್ಸ್ ನಮ್ಮಲ್ಲಿ ಸಿಗುತ್ತೆ ಚೆಕ್ ಮಾಡಿ ಯೂಟ್ಯೂಬ್ ಚಾನಲ್ ಓಕೆ ಗೈಸ್ ಸಿಗ್ತೇನೆ ಬನ್ನಿ ಗೈಸ್ ಇವಾಗ ಟೈಮ್ 12 ಗಂಟೆ ಎಲ್ಲ ಬಂದದ ಶಿಸ್ತು ಕರೆ 12 ಆಗ್ಯದ ನೋಡ್ರಿ 12:15 ಟೈಮ್ ಇವಾಗ ಮಲ್ಕೊಳಕತ್ತೀವಿ ನಿಜ ಹೇಳ್ಬೇಕಾದ್ರೆ ನಾವು ಮೂವಿ ಹಚ್ಚಿದ್ವಿ ಮೂವಿ ನೋಡ್ಕೊಂಡು ಕುಂತೀವಿ
ಅದ್ರ ಗದ್ದೊಳಗೆ ಟೈಮ್ ಆಗಿದೆ ಗೊತ್ತಿಲ್ಲ, ಟೈಮ್ ಎಷ್ಟಾಗಿದೆ ಅನ್ನೋದು ಗೊತ್ತಿರಲಿಲ್ಲ. ಇದು ಟೈಮ್ ನೋಡಿದ್ದೆ ಗೊತ್ತಿಲ್ಲ, ಟೈಮೇ ನೋಡಿಲ್ಲ ಗೈಸ್. ನಿಜ ಹೋಗೋಣ ಬರೀ ಮೂವಿ ಹಚ್ಕೊಂಡು ಕೂತಿ ಮೂವಿ ಮುಗಿಯೋಣ ಊಟ ಮಾಡಿದೆ. ಊಟ ಎಷ್ಟು ಕೊಂಡೇನೋ ನೆನಪಿಲ್ಲ, ಏನಿಲ್ಲ. ಇವಾಗ ನಮ್ಗೆ ಜಸ್ಟ್ ನಾವು ಫೋನ್ ನೋಡೋಗಿದ್ದೇನೆ, ಟೈಮ್ ನೋಡ್ತೀನಿ 12 ಗಂಟೆ ಇದೆ. 12 ಗಂಟೆ ಆಯಿತು, ಏನು ಫೋನ್ಗೇನೋ ಇದು ಆಯ್ತೇನೆ ನಾನು ಅಂದ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ 12 ಗಂಟೆನೇ ಆಗಿದೆ ಟೈಮ್. ಇವಾಗ ಗೊತ್ತಾಗಿದೆ ನಮ್ಗೆ ಟೈಮ್ 12 ಗಂಟೆ ಆಗಿದೆ. ಓಕೆ ಗೈಸ್, ಇವತ್ತಿನ ನೋಡಿ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ಡೇ ನಿಮ್ಗೆ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಆಫ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಶಿಮಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್. ಅಷ್ಟೇ.